जय बोलो डॉक्टर बाबा साहेब अंबेडकर ಗೆ ಡೆಮಾಕ್ರೆಟಿಕ್ ವಾರಿಯರ್ಸ್ ನ ಹೋರಾಟಕ್ಕೆ ಆತ್ಮೀಯ ಬಂಧುಗಳೇ, ನಾವು ಇವತ್ತು ದಲಿತ ಚಳವಳಿಯ ಮುಖಂಡರು ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಯಾವುದು ಸಂಬಳ ಇಲ್ಲ, ನಮ್ಗೆ ಯಾವುದು ಸರ್ಕಾರಿ ಸೌಲಭ್ಯಗಳಿಲ್ಲ. ನಾವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸರ್ಕಾರಿ ಜಮೀನುಗಳನ್ನ ಉಳಿಸಿಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇದು ತಾಲೂಕು ಆಡಳಿತಕ್ಕೆ, ತಾಲೂಕು ದಂಡಾಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ನಮ್ಮ ರೆವಿನ್ಯೂನಲ್ಲಿ ಸಂಬಳ ತೆಗೆದುಕೊಳ್ತಾ ಇರ್ತಕ್ಕಂಥ ನೀವು ರೆವಿನ್ಯೂ ಇಲಾಖೆ ಅಧಿಕಾರಿಗಳು, ನೀವು ಮಾಡಬೇಕಾಗಿರೋ ಕೆಲಸನ ಇವತ್ತು ದಲಿತ ಚಳವಳಿ ನಾವು ಮಾಡ್ತಾ ಇದ್ದೀವಿ. ನಿಮಗಿಟ್ಟಿರೋದೇ ಅದಕ್ಕೆ, ಸರ್ಕಾರಿ ಜಮೀನುಗಳನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಸಾರ್ವಜನಿಕರ ಆಸ್ತಿ ಪಾಸ್ತಿಗಳ ಬಗ್ಗೆ ಅವ್ರಿಗೆ ಏನು ಸಹಾಯ ಮಾಡಲಿಕ್ಕೆ, ಏನೋ ಇದರ ಸಲುವಾಗಿನೇ ರೆವಿನ್ಯೂ ಇಲಾಖೆಯನ್ನು ಇಟ್ಟಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗ್ತಾ ಇಲ್ವಾ? ನಾನು ಎಲ್ಲ ತಾಲೂಕಿನ ಜನತೆ ಪರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮ್ಗೆ ನಾಚಿಕೆ ಆಗ್ತಾ ಇಲ್ವಾ? ನಮಗೆ ನಾಚಿಕೆ ಆಗ್ತಾ ಇದೆ. ನೋಡಿ, ಮಾನ್ಯ ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರು ಬಂದಿದ್ದೀರಿ. ನಾವು 2009-10ನೇ ಸಾಲಿನಲ್ಲಿ 9-8-9-10ನೇ ಸಾಲಿನಲ್ಲಿ ಒಂದು ಹೋರಾಟ ಮಾಡ್ತೀವಿ. ನಾವು ಜಮನಹಳ್ಳಿಯ ಸರ್ವೆ ನಂಬರ್ 103 ವಿಚಾರದಲ್ಲಿ 36 ಎಕರೆ ಜಮೀನು ಭೂ ಕಬಳಿಕೆದಾರರು ಇದು ಮಾಡ್ತಾ ಇದ್ದಾರೆ. ಇದನ್ನ ಕೊಟ್ಟಿ ದಾಖಲೆಗಳನ್ನ ರದ್ದು ಮಾಡಿ ಸರ್ಕಾರದ ವಶಕ್ಕೆ ಪಡಿಬೇಕು ಅಂತ ನಾವು ಹೇಳ್ತೀವಿ. ಆಗಿನ AC ಮೇಡಮ್ ಅರ್ಚನಾ ಮೇಡಮ್ ಅವರು ಅಂಜುಮ್ ಪರ್ವೇಜ್ DC ಸಾಹೇಬ್ರು ಇನ್ಚಾರ್ಜ್ ಆಗಿದ್ರು. ಏನೋ ಅವರು ನಮ್ಮ ಮನವಿಯನ್ನು ನೋಡಿ ನಾವು ಕೊಟ್ಟಿದ್ದ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದವರ ಯಾರು ಭೂ ಮಾಲೀಕರಿದ್ರು JS ವೆಂಕಟೇಶಯ್ಯರ್ ಮತ್ತು MR ವೆಂಕಟೇಶಯ್ಯರ್ ಅಂತಕ್ಕಂಥ ಹೆಸರಿನಲ್ಲಿದ್ದಂಥ ಕೊಟ್ಟಿ ದಾಖಲೆಗಳನ್ನ ಕ್ಯಾನ್ಸಲ್ ಮಾಡಿ ಸರ್ಕಾರದ ವಶಕ್ಕೆ ಪಡಿತಾರೆ, ಸರ್ಕಾರಿ ಅಂತ ನಮೂದು ಮಾಡ್ತಾರೆ. 2013ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ಒಂದು ಅರ್ಜಿ ಹಾಕ್ತೀವಿ 2013-14ರಲ್ಲಿ. ಏನು ಜಮನಹಳ್ಳಿ ಸರ್ವೆ ನಂಬರ್ 103ರಲ್ಲಿ 36 ಎಕರೆ ಜಮೀನನ್ನ ಸರ್ಕಾರದ ವಶಕ್ಕೆ ಪಡೆಯಲಿಕ್ಕೆ ಏನು ಅನುಸರಿಸತಕ್ಕಂಥ ಪ್ರಕ್ರಿಯೆಗಳ ಒಂದು ಕಡತದ ನಕಲುಗಳನ್ನು ನನಗೆ ದೃಢೀಕರಿಸಿಕೊಡಿ ಅಂತ ನಾನು ಒಂದು ಅರ್ಜಿ ಹಾಕ್ತೀನಿ ತಾಲೂಕು ಆಫೀಸ್ಗೆ. ತಾಲೂಕು ಆಫೀಸಿನ ನನಗೆ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಏನಂತ ಕೊಡ್ತಾರಪ್ಪ ಅಂದ್ರೆ, ನಾನು ಮೀಡಿಯಾಗೆ ತೋರಿಸ್ತೀನಿ, ಇದನ್ನ ನೋಡಿ ಕೊಡ್ತೀನಿ. ಕೀಲುವಳಲಿ ಸತೀಶ್, ಸಂಚಾಲಕರು ದಲಿತ ಸಂಘರ್ಷ ಸಮಿತಿ, ನನಗೆ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಏನಂತ ಅಂದ್ರೆ, ಈ ಒಂದು ಕಡತವನ್ನ ಹಿಂದೆ ಇದ್ದಂತ ತಹಸೀಲ್ದಾರ್ ಅವರು ಖುದ್ದು ಪರಿಶೀಲನೆಗಾಗಿ ತಗೊಂಡೋಗಿದ್ದಾರೆ, ಇದನ್ನ ವಾಪಸ್ ಕೊಟ್ಟಿಲ್ಲ. ಈ ಕಡತದ ಪ್ರತಿಗಳನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ನನಗೆ ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಮತ್ತೆ ನಾವು ಮೊನ್ನೆ ರೀಸೆಂಟ್ ಆಗಿ ಬೊಗ್ಗಲ್ನಾಥ್ ಕೆರೆ ಅಂತ ಇಲ್ಲಿ ಗಣೇಶ್ ಪಾಳಿತ ಬೊಗ್ಗಲ್ನಾಥ್ ಕೆರೆ ಅಂತಿದೆ. ಅಲ್ಲಿ ಸುಮಾರು ಅಷ್ಟೊಂದು ಬಡ ಜನರು ಅಲ್ಲಿ ಮನೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ. ಅವುಗಳನ್ನ ತೆರವು ಮಾಡಬೇಕು ಅಂತ ಒಂದು ಲೋಕಾಯುಕ್ತ ಒಂದು ಇದ್ರ ಮೇಲೆ ತೆರವು ಮಾಡೋದಕ್ಕೆ ಬಂದರು. ತೆರವು ಮಾಡಕ್ಕೆ ಹೋದಾಗ ನಾವು ಹೋದ್ವಿ. ಒಬ್ಬ ಹೋರಾಟಗಾರ ಇಲ್ಲಮ್ಮ ಬಡವರು ಮನೆಗಳಿದ್ದಾವೆ, ಎಲ್ಲರೂ ಬಡವರು ಇದ್ದಾರೆ, ಇದನ್ನ ತೆರವು ಮಾಡೋದು ಸಮಂಜಸ ಅಲ್ಲ. ಅವ್ರ ಹತ್ರ ಎಲ್ಲ ದಾಖಲೆಗಳಿದ್ದಾವೆ, ಖಾತೆ ಇದೆ, ರೆವಿನ್ಯೂ ಕಟ್ತಾ ಇದ್ದಾರೆ. ಅವರಿಗೆ ಒಂದು 5-6 ಮನೆ ಸ್ಲಮ್ ಬೋರ್ಡಿಂದ ಮನೆಗಳು ಕೂಡ ಮಂಜೂರಾಗಿದೆ. ಅಲ್ಲಿ ಏನು ಎಲ್ಲ ಬೋರ್ ಇದೆ, ಕರೆಂಟ್ ಇದೆ, ಎಲ್ಲ ಹಾಕೊಂಡಿದ್ದಾರೆ, ನೀರೆಲ್ಲ ಕಲೆಕ್ಷನ್ ಇದೆ. ಇಷ್ಟೆಲ್ಲ ಸರ್ಕಾರದಿಂದ ಕೊಟ್ಟಿದ್ದಾರೆ ಅಂತ. ಇದನ್ನ 91-92ರಲ್ಲಿ ನೋಡಿ ಇದನ್ನ C&D ಭೂಮಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. C&D ಭೂಮಿ ಅಂದ್ರೆ ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಭೂಮಿ ಅಂತ, ಬಂಜರು ಭೂಮಿ ಇದು. 1992-93ರಲ್ಲಿ ಇದನ್ನ ಮ್ಯೂಟೇಷನ್ ಅಲ್ಲಿ ದಾಖಲು ಮಾಡ್ತಾರೆ. ಫಾರೆಸ್ಟ್ ಇಲಾಖೆಯವರು ರೆವಿನ್ಯೂ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಸೊ ಇದನ್ನೆಲ್ಲ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಹಸೀಲ್ದಾರ್ ಅವರು ಮೊನ್ನೆ DSP ಅವರಿಗೆ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕೊಡ್ತಾರ ಅಂದ್ರೆ,
ಡೆಮಾಕ್ರೆಟಿಕ್ ವಾರಿಯರ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೀಲುವಳ್ಳಿ ಸತೀಶ್ ಅವರು ಜಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 103 ಜಮೀನಿನ ವಿಚಾರದಲ್ಲಿ ನನ್ನ ಹತ್ರ ಬಂದು ಬಹಳ ಜೋರಾಗಿ ನೀವು ಯಾವುದೋ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ನೀವು ಪಾಲನೆ ಮಾಡಬಾರ್ದು ಅಂತ ನಮಗೆ ಇದು ಮಾಡ್ತಾರೆ, ಇದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ನೀವು ಅಂತ ಹೇಳ್ತಾರೆ. ಮತ್ತೆ ಬಗಲ್ನಾಥ್ ಕೆರೆಯಲ್ಲಿ CND ಭೂಮಿ ಅಂತ ಇವರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ತಪ್ಪು ಸಂದೇಶಗಳನ್ನ ಮೀಡಿಯಾಕ್ಕೆ ಕೊಡ್ತಾ ಇದ್ದಾರೆ, ತಪ್ಪು ಮಾಹಿತಿಯನ್ನ ಯೂಟ್ಯೂಬ್ಗಳಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಇವರು ಸಮಾಜಕ್ಕೆ ತಪ್ಪು ಮಾಹಿತಿ ಕೊಡೋದ್ರಿಂದ ಸಮಾಜದ ಶಾಂತಿಗೆ ಭಂಗ ಆಗ್ತದೆ. ಇವ್ರ ಮೇಲೆ ಯಾವುದೋ BNSS ಆಕ್ಟ್ 352 ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿ ಅಂತ ನಾನು ತಹಸೀಲ್ದಾರಲ್ಲಿ ಕೇಳ್ತೀನಿ ನೇರವಾಗಿ, ನಿಮಗೇನಾದರೂ ಕೂಡ ಕಿಂಚಿತ್ತಾದರೂ ಕೂಡ ಆತ್ಮಸಾಕ್ಷಿ ಇದೆಯಾ? ನಾನು ಕೇಳಿರೋದು 1.5 ತಿಂಗಳ ಹಿಂದೆ ಕೇಳಿದ್ದೀನಿ. ಏನಂತ ಕೇಳಿದ್ದೀನಿ, DC ಅವ್ರಿಗೆ ನೋಡಿ ಸರ್, ಈ ತರ 20 ಎಕರೆ ಜಮೀನು ಉಚ್ಚ ನ್ಯಾಯಾಲಯದ ಬೇರೆಯವರ ಪಾಲಾಗಿದೆ. ನಾನು ಎಷ್ಟನೇ ತಾರೀಕು ಕೊಟ್ಟಿರೋದು ಡೇಟು ಅದರಲ್ಲಿದೆ, ಮೆನ್ಷನ್ ಆಗಿದೆ. ಬರಾಬ್ಬರಿ 1.5 ತಿಂಗಳ ಹಿಂದೆ ನಾನು ಈ ಲೆಟರ್ನ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳು ರವಾನೆ ಮಾಡಿಸಿದ್ದೀನಿ. ಇದಕ್ಕೆ ಒಬ್ಬ ಸರ್ಕಾರಿ ಅಭಿಯೋಜಕರನ್ನು ನೇಮಕ ಮಾಡಿ ಮೇಲ್ಮನವಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರಿ ಜಮೀನು ಉಳಿಸಿ ಅಂತ. ಇಷ್ಟೆಲ್ಲ ಕೂಡ ನಾವೆಲ್ಲ ದಾಖಲೆಗಳು ಇಟ್ಕೊಂಡು ಕೂಡ ನಾವು ಇದು ಮಾಡ್ತಾ ಇದ್ರೆ ತಪ್ಪು ಮಾಹಿತಿಯನ್ನ ನಮ್ಮ ಮೇಲೆ ಈ ಹೋರಾಟವನ್ನು ಹತ್ತಿಕ್ಕಬೇಕು, ಹೋರಾಟಗಾರರನ್ನ ಹತ್ತಿಕ್ಕಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ತಹಸೀಲ್ದಾರ್ ಅವರು ನನ್ನ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಂಥ 10 ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಎದುರೋದಿಲ್ಲ. ನಾನು ಯಾವುದೇ ಒಂದು ಯೂಟ್ಯೂಬಲ್ಲಾಗಲಿ, ಇವೆಲ್ಲ ಕೂಡ ಸಾಕ್ಷಿ ಇತ್ತೀರ ನನ್ನ ಸ್ಟೇಟ್ಮೆಂಟ್ಗಳಿಗೆ, ಯಾವುದೇ ಒಂದು ಯೂಟ್ಯೂಬಲ್ಲಾಗಲಿ ಅಥವಾ ಯಾವುದೇ ಒಂದು ಪತ್ರಿಕೆಗಳಲ್ಲಾಗಲಿ ತಹಸೀಲ್ದಾರ್ ಅವರು ಈ ತರ ಮಾಡ್ತಾ ಇದ್ದಾರೆ ಅಂತ ಒಂದೇ ಒಂದು ವರ್ಡನ್ನು ನಾನು ಮಾತಾಡಿದ್ರು ಕೂಡ ನೀವು ನನ್ನ ಮೇಲೆ ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇದೆ. ನಾನು ಜಿಲ್ಲಾಧಿಕಾರಿಗಳಲ್ಲಿ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ, ಇದನ್ನ ಪರಿಶೀಲನೆ ಮಾಡಬೇಕು. ಒಬ್ಬ ಹೋರಾಟಗಾರರ ಮೇಲೆ ಏನು ಹೋರಾಟಗಳನ್ನು ಹತ್ತಿಕ್ಕೋ ಸಲುವಾಗಿ ತಹಸೀಲ್ದಾರ್ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಾರೆ ಅಂದ್ರೆ ಇದು ಇಡೀ ಇವತ್ತು ನನ್ನ ಹೋರಾಟದ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ತರ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅದು ಅಸಾಧ್ಯವಿಲ್ಲ. ಅದು ಯಾವ ಈ ಮುಳಬಾಗಿಲು ತಾಲೂಕು ಎಷ್ಟೋ ಜನ ತಹಸೀಲ್ದಾರರು ಬಂದು ಹೋಗಿದ್ದಾರೆ. ನಾವು ಕಾನೂನಿನಂತೆ ಕೆಲಸ ಮಾಡ್ತಕ್ಕಂಥವರು, ನಾವು ಅಂಬೇಡ್ಕರ್ರ ಅನುಯಾಯಿಗಳು, ಕಾನೂನಿಗೆ ಗೌರವ ಕೊಟ್ಟು ಮಾಡ್ತಕ್ಕಂಥವರು, ಕಾನೂನಿನಂತೆ ಹೋರಾಟ ಮಾಡ್ತಕ್ಕಂಥವರು. ನಿಮ್ಮಲ್ಲಿ ಏನಾದರೂ ನಾನು ಮಾತಾಡೋದಕ್ಕೆ ಒಂದೇ ಒಂದು ಸಾಕ್ಷಿ ಇದ್ರೆ, ನಾನು ತಹಸೀಲ್ದಾರ್ ಅವರೇ ನಿಮ್ಮ ಸಾಕ್ಷಿ ಇದ್ರೆ ತನ್ನ ಮೀಡಿಯಾ ಮುಂದೆ ತೋರಿಸಿ. ನಾನು ಕೋರ್ಟ್ ಆದೇಶ ಪಾಲನೆ ಮಾಡಬೇಕಿದ್ದಕ್ಕೆ ನಿಮ್ಮನ್ನ ನಾನು ಮಾತಾಡಿರೋ ಪ್ರತಿ ಮಾತು ನಿಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ತೆಗೆದುಕೊಳ್ಳಿ, ಕೊಡಿ ಮೀಡಿಯಾ ಮುಂದೆ, ಕೊಡಿ DSP ಮೇಡಮ್ ಅವ್ರಿಗೆ. CND ಭೂಮಿ ಅಂತ ನಾನು ಡಿಕ್ಲೇರ್ ಮಾಡಿ ಕೊಟ್ಟಿದ್ರೆ ಕೊಡಿ ದಾಖಲೆ. ನಾನು ಯೂಟ್ಯೂಬಲ್ಲಿ ಮಾತಾಡೋಕೆ ನನಗೆ ಅಧಿಕಾರ ಇದೆ, ಮೀಡಿಯಾದಲ್ಲಿ ಮಾತಾಡೋಕೆ ಅಧಿಕಾರ ಇದೆ, ಪತ್ರಿಕೆಗಳಿಗೆ ಹೇಳಿಕೆ ಕೊಡೋ ನನ್ನ ಅಧಿಕಾರ ಇದೆ. ನಾನು ಯಾವುದನ್ನು ಕೂಡ ಸಾಕ್ಷಿ ಇಟ್ಕೊಂಡು ಕೊಟ್ಟಿರ್ತೀನಿ. ನನ್ನ ಹತ್ರ ಅದು ಸತ್ಯ ಅಂತ ಗೊತ್ತಾದಾಗ ಕೊಟ್ಟಿರ್ತೀನಿ. ಈ ಧೋರಣೆಯನ್ನು ಬಿಡಬೇಕು ತಹಸೀಲ್ದಾರ್ ಮೇಡಮ್ ಅವರೇ. ನಾನು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಈ ತಹಸೀಲ್ದಾರ್ ಅವರು ದಲಿತ ವಿರೋಧಿ ಆಗಿದ್ದಾರೆ. ಇವತ್ತು ನಾವು ಭೂಮಿಯನ್ನು ಉಳಿಸಿ ಅಂದ್ರೆ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಈ ಹೋರಾಟಗಾರರ ಮೇಲೆ ಕೇಸ್ ಹಾಕಬೇಕು ಅಂತ ನೀವು ಕಂಪ್ಲೇಂಟ್ ಕೊಡ್ತಾರೆ ತಹಸೀಲ್ದಾರ್ ಅವರಂದ್ರೆ ಇದು ಈ ತಾಲೂಕಿನ ಎಲ್ಲ ದಲಿತರಿಗೂ ಸಮುದಾಯಕ್ಕೆ ಮಾಡ್ತಕ್ಕಂಥ ಅವಮಾನ. ಮನೆ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಈ ತಹಸೀಲ್ದಾರರ ಮೇಲೆ ಕ್ರಮ ಜರುಗಿಸಬೇಕು. ಈ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಎಲ್ಲ ಇವುಗಳನ್ನ ನಾವೇನು ಕೊಟ್ಟಿವಿ ಎಲ್ಲ ಕೂಡ ತನಿಖೆ ಆಗ್ಬೇಕು. ಇವತ್ತು ಸುಮಾರಷ್ಟು ಕಡತಗಳು ಸರ್ಕಾರ ಅಭಿಯಾನ ಕಾಲದಲ್ಲಿ ಲಭ್ಯ ಇಲ್ಲ. ಸುಮಾರು ಜನ ಇಲ್ಲೆಲ್ಲ ರೈತರು ಕೂಡ ಇದ್ದಾರೆ, ಈ ಕಡೆ ಸುತ್ತಮುತ್ತ ಕೂಡ ಮಿಸ್ಸಿಂಗ್ ಫೈಲ್ ಅಂತ ಮಾಡ್ತಾರೆ. ಇವತ್ತು ಕಡತ ಲಭ್ಯ ಇಲ್ಲ ಅಂತ. ಇನ್ನೇನಕ್ಕೆ ನೀವಿರೋದು? ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಅಭಿಲೇಖಾಲಯದಿಂದ ಒಂದು ಕಡತ ನಾಪತ್ತೆ ಆಗ್ತಾ ಇದೆ ಅಂದ್ರೆ ನೀವು ಎಷ್ಟು ಮಾತ್ರ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ಲಭ್ಯ ಅಥವಾ ನಿಮ್ ಜವಾಬ್ದಾರಿ ಏನು? ಇವತ್ತು ತಾಲೂಕಿನ ಜನತೆ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಒಬ್ಬ ಹೋರಾಟಗಾರರ ಮೇಲೇನೆ ಈ ತರ ನೀವು ಮಾಡ್ಲಿಕ್ಕೆ ಹೊರ್ತೀರಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು?
ಇಲ್ಲಿ ಬರ್ತಕ್ಕಂಥ ಜನ ನಿಮ್ಮ ಹತ್ರ ಜೋರಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಮಾನ್ಯ ರೈತರ ಕೆಲಸ ಆಗ್ತಾ ಇದೆಯಾ? ಬಡಬಗ್ಗರ ಕೆಲಸ ಆಗ್ತಾ ಇದೆಯಾ? ಒಂದೊಂದು ಕ್ಯಾಸ್ಟ್ ಇನ್ಕಮ್ ತೆಗೆದುಕೊಳ್ಳಿ, ಜ್ಞಾಪಕ ಇರಲಿ. 4-5 ಸಲ ಚೆಕ್ ಲಿಸ್ಟ್ ಹಾಕ್ತಾರೆ ಪಾಪ. ಇವತ್ತು ಪೆನ್ಷನ್ಗಳಿಗೆ ಅದಕ್ಕೆ ಬಂದು ಏನು ಮುದುಕರು, ಯಾಕೆ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ? ಬರ್ತಕ್ಕಂಥ ಮುದುಕರನ್ನು ಕ್ಯೂನಲ್ಲಿ ನಿಲ್ಲಿಸ್ತೀರ. 60-65 ವರ್ಷ ಆದ ದಾಟಿದಂಥ ಮುದುಕರನ್ನ ನೀವು ಹಿರಿಯ ನಾಗರಿಕರಿಗೆ ಹೇಗೆ ನಡೆಸ್ಕೊಳ್ಬೇಕು ಅಂತ ಗೊತ್ತಿಲ್ವಾ? ಹಿರಿಯ ನಾಗರಿಕರನ್ನ ಎಲ್ಲಿ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅವ್ರಿಗೋಸ್ಕರ ಸಪರೇಟ್ ಬೆಂಚ್, ಒಂದು ಟೇಬಲ್ ಹಾಕಿ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ವಾ? ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ನಿಲ್ಸಕ್ ಬರ್ತೀರಿ? ಜಮೀನು ಉಳಿಸಿ ಅಂದ್ರೆ ಹೋರಾಟ ಮೇಲೆ ಕೇಸ್ ಹಾಕಿ ಅಂತೀರಿ? ಇದಾಗತ್ತೆ. ಇಲ್ಲಿ ಕೆಲಸ ಕಾರ್ಯಗಳು ಸುಲಭವಾಗಿ ಮಾಡ್ಕೊಡಕ್ ಆಗೋದಿಲ್ವಾ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ. ಮತ್ತೆ ಇಂಥ 10 ಕೇಸ್ ಕೊಡಿ ನೀವು ತಹಸೀಲ್ದಾರ್ ಮೇಡಮ್ ಅವರೇ. ನಾವು ಎದುರುವಂತ ಜನ ಅಲ್ಲ, ನಾವು ಚಳವಳಿಯಿಂದ ದಲಿತ ಸಂಘರ್ಷ ಸಮಿತಿಯಿಂದ ಬಂದಿರತಕ್ಕಂಥವ್ರು. ನಾವು ಒಳ್ಳೆಯತನಕ್ಕೆ ಎದುರ್ತೀವಿ, ನ್ಯಾಯಕ್ಕೆ ಎದುರ್ತೀವಿ, ಪ್ರೀತಿ ವಿಶ್ವಾಸಕ್ಕೆ ಎದುರ್ತೀವಿ. ದೌರ್ಜನ್ಯಕ್ಕೆ ಎದುರೋದಿಲ್ಲ, ನಿಮ್ಮ ದಬ್ಬಾಳಿಕೆಗೆ ಎದುರೋದಿಲ್ಲ, ಬೆದರಿಕೆಗಳಿಗೆ ಎದುರೋದೇ ಇಲ್ಲ ಅಂತ ಹೇಳ್ತಾ ಈ ಹೋರಾಟ ಇವತ್ತು ಕಾನೂನಿಗೆ ಗೌರವ ಕೊಟ್ಟು ಇಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನ ನಾವೇನು ಅಂದ್ಕೊಂಡಿದ್ದೀವಿ ಅದೇ ಜಾಗದಿಂದ ಮಾಡ್ತೀವಿ. ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡ್ಕೊಂಡು ನಾವು ಕಾಲ್ನಡಿಗೆ ಜಾಥಾ ಏನೇ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಹೋರಾಟವನ್ನು ಮಾಡ್ತೀವಿ. ಅಥವಾ ನಿಮ್ಮ ಮೇಲೆ ಯಾವ ತರ ಕಾನೂನು ಪ್ರಕ್ರಿಯೆ ಒಳಗೆ ಏನ್ ಮಾಡಬಹುದು ಅಂತ ನಮ್ಮ ಹಿರಿಯವರೊಟ್ಟಿಗೆ ಚರ್ಚೆ ಮಾಡಿ ಅವ್ರೇನ್ ತೀರ್ಮಾನ ತೆಗೆದುಕೊಳ್ತಾರೆ ಆಮೇಲೆ ಆ ತರ ನಾವು ಮುಂದುವರಿತೀವಿ. ಇಂಥ ಗುಡ್ಡು ಬೆದರಿಕೆಗಳನ್ನು ಬಿಟ್ಟುಬಿಡಿ, ಬಡವರಿಗೆ ಕೆಲಸ ಮಾಡಿದವನು ಮಾಡಿ, ನ್ಯಾಯ ನಿಮ್ಮ ಕೈಲಿ ಆದರೆ ನ್ಯಾಯ ಮಾಡಿ, ನಿಮ್ಮ ಕೈಲಿ ಆಗಿಲ್ಲದ್ರೆ ಸುಮ್ಮನೆ ಇರಿ ಅಂತ ಹೇಳ್ತಾ, ಏನು ನನ್ನ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ, ನನ್ನ ಹಿತೈಷಿಗಳಿಗೂ, ನನ್ನ ಎಲ್ಲ ಪದಾಧಿಕಾರಿಗಳಿಗೂ, ನನ್ನ ಸ್ನೇಹಿತರಿಗೂ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ನನಗೆ ಈ ಹೋರಾಟದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಜೈ ಭೀಮ್.